ಹೊಡಿ ಶಾವ್ಗ್ಯಾಗ ಮಜ್ಗಿ ಅಂತೂ ಇಂತೂ ತೆಂಬ ಆರ್ಮಿಗೆ ಒಂದು ಕಿರೀಟ ಬಂತ ಅವನು ಹಾಕಿದ್ದಾಲೆ. ಇದ ಖುಷಿ ಹೊಡೆದ್ ಬಿಟ್ರೆ ಅವನು ಸಬ್ಸ್ಕ್ರೈಬರ್ ನೋಡ್ರಿ ಅನ್ನಾರ. ನಿನ್ನೆ ಯಾಕೆ ವಿಡಿಯೋ ಮಾಡಿದ್ದಿಲ್ಲಪ್ಪ ಅಂತಂದ್ರೆ ಈ ನನ್ನ ಮಕ್ಳು ಹೇಳಿ ಕೇಳಿ ಜೋಕರ್ಸ್ ಮೊದ್ಲ ನಮ್ ಕೂಡ 30 ಬಾಲಿ 30 ರನ್ ಇದ್ರು ಹೊಡೆದಿಲ್ಲ. ಅವನವ್ನು 60 ರನ್ ಹೊಡಿತಾರೋ ಇಲ್ಲೋ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ. ಅದಕ್ಕೆ ನಿನ್ನೆ ನಾನು ವಿಡಿಯೋನ ಮಾಡಲಿಲ್ಲ. ಅಂತೂ ಇಂತೂ ಗೆದ್ರ ಮಾರೆ ಈ ಸಲ ಜೋಕ್ ಆಗಲಿಲ್ಲ ಪುಣ್ಯಕ್ಕ. ಕೊಯ್ಲಿ ಯಾರು ಗೆದ್ದಾರ ಅವನು ನನಗಂತರೂ ನಾವ ಗೆದ್ದಂಗೆ ಖುಷಿ ಆಗತ್ತ ನೋಡಪ್ಪ. ಅವನು ಏನು ಹೇಳ್ತೀವಿ ಕೇಳ ಅದು ಆಸ್ಟ್ರೇಲಿಯಾ ಹೊಡೆದಂತೂ ಭಾಳ ಕೆಂತ ಖುಷಿ ಆಗತ್ತ. ನಾವು ಸ್ವಂತ ಗೆದ್ದೀವಿ, ಅವನು ಇಂಡಿಯಾನ ಗೆದ್ದತಿ. ಆ ನಮನಿ ಖುಷಿ ಆಗತ್ತ. ಅವನು ಹೊಡ್ರಿ ಸಬ್ಸ್ಕ್ರೈಬ್ ಮಾತ್ರ ಹೊಡ್ರಿ. ಅವನು ಇವತ್ತು ತೆಂಬ ಆರ್ಮಿಗಾರ ಹೊಡ್ರಿ ಸಬ್ಸ್ಕ್ರೈಬ್. ಅವನು ತಲೆ ಠಾಳ ಆಡ್ಬೇಕ. ಏ ದೋಸ್ತ, ಈ ವರ್ಷನೇ ನನಗಂತರೂ ಖುಷಿ ಅಂದ್ರೆ ಖುಷಿ ನೋಡಪ್ಪ. ಅವನವನು ಫಸ್ಟ್ನೇ RCB ಗೆತ್ತ. ಈಗ ನೋಡಿದ್ರೆ ಅವನವನು ನಮ್ಮ ತೆಂಬ ಆರ್ಮಿ ಅವನವನು ಸೌತ್ ಆಫ್ರಿಕಾ ಗೆದ್ದೈತೆ. ಅವನವನು ಒಂದು ಆನಂದ ಇನ್ನೊಂದು ಪರಮಾನಂದ ಎಲ್ಲ ಸೇರಿ ನಿತ್ಯಾನಂದ ಆಗ್ಲಿಕ್ಕತ್ತ. ಅವನವನು ವರ್ಷ ಪೂರ್ತಿ ಹಿಂಗೆ ಇರ್ಲಿ ಮಾರ್ಯ. ಅವನು ಯಪ್ಪು ಭಾಳ ಖುಷಿ ಆಗತ್ತ. ಅವನವನು ಏನು ಆನಂದ ಭಾಷೆ ಬಿದ್ದಿದ್ದು ಎಲ್ಲ RCB ಟೀಮ್ ಮೇಲೆ ಕಳೆದು ಬಿಟ್ಟು ನೆನೆಸ್ಬಿಡ್ತು. ಅಮ್ಮರಿಗೆ ಇಲ್ಲೊಂದು ಟೆಸ್ಟ್ ಹೋಗ್ಬಿಟ್ಟು ಕಣ್ಣೀರ ಬರ್ತಾವಲ್ಲ ಈಗ ಸದ್ಯಕ್ಕೆ. ರೀ ಅಣ್ಣಾರ ತಡ್ಕೋರಿ ಅವನವನ ಇದು ಜಸ್ಟ್ ಬಿಗಿನಿಂಗ್. ಅವನವನ ಇನ್ನು ಮ್ಯಾಲ ಏನಾಗ್ತಾವಲ್ಲ ಯಾವ ICC ಟೂರ್ನಮೆಂಟ್ ನಡೀತಾವಲ್ಲ ಎಲ್ಲಾದ್ರೂ ಚಾಂಪಿಯನ್ ಅವನವನು ತೆಂಬಾನ. ಅವನವನು ಬಹುಮ ಆರ್ಮಿ ಫುಲ್ ರಚ್ಕತ್ ಬಿಟ್ಟೈತೆ. ಅವನವನು ಏನ್ ಹೇಳಿದ್ರಿ ಅಣ್ಣಾರ. ಅವನವನು ಯಾವ ನನ್ನ ಮಗಾರ ಜೋಕರ್ ಅನ್ನು ತೋರಿಸ್ತವನವನು ಅದ WTC ಕಪ್ ಏನೈತಲ್ಲ ವಾಪಸ್ ಉಲ್ಟಾ ಮಾಡಿ ಹಾಕಿಬಿಡ್ತೀನಿ ಅವ್ರಿಗೆ A to Z ಅಂತ ತೋರಿಸ್ತವನವನು ನಮಗೆ ಜೋಕರ್ ಅಂತ ಹೇಳ್ಕಟ್. ಏನ್ ತಿಳಿದಾರ್ರಿ ಏನು ತಿಳಿದಾರ. ಅವನವನು ತೆಂಬ ಬಹುಮ ಅಂದ್ರೆ ಆಗಿರ್ತಿದಾರ ನಾವ್ನವನು ಬಹುಮ ಆರ್ಮಿನ ರೆಡಿ ಐತೆ. ಅವನವನು ನೋಡಿದ್ರಲ್ಲ. ಅವನವನು ನಾನು ನಿಂತು ಗೆಲ್ಲಿಸ್ಬೇಕಂತ ಮಾಡಿದ್ದೆ. ಅವನವನು ಆದ್ರೆ ಇವತ್ತು ಸ್ಟಾರ್ಟಿಂಗ್ ಔಟ್ ಆಗಿ ಬರ್ರಿ ಇಲ್ಲಿ ಪದ್ರ ಹೊಡೆದು ಗೆಲ್ಲಿಸ್ಬಿಡ್ತಿದಾರ ಪೂರ್ತಿ ಮ್ಯಾಚ್ A to Z ಸಿಂಗಲ್ ಹ್ಯಾಂಡೆಡ್ಲಿ. ನೀನ್ ಇರ್ಲಿಕ್ಕಂದ್ರೆ ಏನಾಯ್ತು ಅಣ್ಣ, ನೀನ್ ನಿಂದಿರ್ಲಿಕ್ಕಂದ್ರೆ ಏನಾಯ್ತು. ಅವನವನು ನಾ ಮಕರಮ್ಮ ನೋಡಿದಿಲ್ಲ ಲಾಸ್ಟ್ ಮಟ್ಟ ಅವನವನು ನಿಂತ ಬಿಟ್ಟಿನಿ. ನೀ ತೆಂಬ ಆದ್ರೆ ನಾನು ನಿಂದೊಂದು ಕಾಂಬ ನಿಂತ ಬಿಟ್ಟಿನಿ. ಅವನವನು ಏನಂತಿದ್ದೀನಿ ಲಾಸ್ಟ್ 6 ರನ್ ಬೇಕಾಗಿದ್ದು ಅವಾಗ ಔಟ್ ಆಗ್ಯವ. ಅವನವನು ಇರ್ಲಿಕ್ಕಂದ್ರೆ ಅದು 6 ರನ್ ಹೊಡ್ಕೊಂಡೇ ಬರ್ತಿದ್ದೇನೆ. ಅವನವನು ಮಿಸ್ ಆತು. ಅವನವನು ಎದಕ್ಕೆ ಟೆನ್ಷನ್ ತಗೋತಿ ಅಂತೂ ಇಂತೂ ಕಪ್ ಎತ್ತಿ ನೋಡ. ಅವನವನು ಅದು ಅಲ್ದ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ ಕೊಟ್ಟಾರ. ಅವನವನು 136 ರನ್ ನಾಯಿ ಹೊಡೆದಿನ. ಅವನವನು ಎಂತ ಬಿಟ್ಟಿದ್ದಾನ ಪೂರ್ತಿ. ನೀ ಟ್ಯಾಂಬ ಆದ್ರೆ ನಾನು ಇನ್ನೊಂದು ಕಂಬ. ಅಯ್ಯಯ್ಯೋ ರೀ ಅಣ್ಣಾರ ಹಂಗಂದ್ರೆ ನಾ ಇನ್ನೊಂದು ಕಾಂಬರಿ ನೋಡಿರ್ಲಿ. ಫಸ್ಟ್ ಇನ್ನಿಂಗ್ಸ್ 5 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ 4 ವಿಕೆಟ್, 9 ವಿಕೆಟ್ ತೊಗೊಂಡ್ರಿ. 9 ವಿಕೆಟ್ ಇನಿಷಿಯಲಿ ಎನಿವನ್ ಬೌನ್ಸ್ ಆಗಿದ್ದಲ್ಲಿ ಅವನವನು ನಮ್ಮ ಟೀಮ್ ಎನಿ ಡೇ ಫುಲ್ ಇದ್ರಾಗ ಐತಪ್ಪ ಅಂತಪ್ಪ ಅಂದ್ರೆ ಮ್ಯಾಚ್ನಾಗ ನಾನೇ ಕಾರಣ. ಅವನವನು ಹೇಳ್ಕೊಬಾರ್ದು 6ನ ಹೇಳ್ಕೊಳಿದತ್ತೀನಿ. ನಮಗೇನು ಜಸ್ಟ್ ಹೋಗ್ಬಿಟ್ಟಿದ್ದಾನೆ. ನಮ್ಮ ಅಣ್ಣ ಹೊಡ್ಕೊಂಬರ್ಲಿ ಟಿಕೆಟ್ ಹೊಡ್ಕೊಂಬಂದ್ರಲ್ಲ ಸಾಕು. ಅವನವನು ಕಪ್ ಗೆದ್ದೀವಿ ಸಾಕು. ಅವನವನು ಏನು ಎಕ್ಕಾದಲ್ಲ. ಅವನವನು ಈ ಸಲ ಹೊಲ ಮನೆ ಕಪ್ ಮಾತ್ರ ನಮ್ಮ ಇರಲಿ. ನಿಮ್ಮ ಕಂಬಕ್ಕೆ ನಮ್ಮ ಜೋಡ್ ಸಿಕ್ಕಾಕ ನಟ್ ಹಾರ್ದಾಕ 4 ರೌಂಡ್ ಕಡಿಯ ಚಡ್ಡ ಗಿರಿಪಿ ಬಿಡ ಏನ್ರಿ ಅಣ್ಣಾರ. ಏನು ಅವನವನು ನಾ ಬ್ಯಾಟಿಂಗ್ನೇ ಯಾವತ್ತು ರನ್ ಹೊಡ್ಲಾರ್ದ ಇವತ್ತು 50 ಹೊಡೆದಿನ. ಅವನವನು ಮ್ಯಾನ್ ಆಫ್ ದಿ ಮ್ಯಾಚ್ ನನ್ನ ಬರ್ಲಿತ್ತೆ ಕೆಟ್ಟ. ಬಾಲಿಂಗ್ನಾಗ 1-2-3 ವಿಕೆಟ್ ತೊಗೊಂಡು ಕೆಟ್ಟ ಮ್ಯಾನ್ ಆಫ್ ದಿ ಮ್ಯಾಚ್ ನಾನೇ ತೊಗೋಬೇಕತ್ತ. ಅವನು ತೆನಿಕ್ಕಾಡಿ ಗುದ್ದಾಡಿ ರನ್ ಹೊಡೆದೇನ್ರಿಪ್ಪ. ಅವನು ಫಸ್ಟ್ ಇನ್ನಿಂಗ್ಸ್ನೇ 82 ರನ್ 72 ರನ್ ಲೀಡ್ ಆಗಿದ್ರು ನಾವು ಹಾಳಿನ 200 ಮಟ ನಮ್ಮ ಇದು ಒಯ್ದೀನಿ. ಅವನವನು ಟೀಮ್ಗೆ ಏನ್ರಿ ಅನ್ನಾರ. ಏನು ಅವನವನು ಈ ನನ್ನ ಮಕ್ಳು ಇಬ್ಬರು ಸೇರಿ ನಮ್ಮ ಟೀಮ್ ಹಾಳು ಮಾಡಿದ್ರು. ಅವನವನು ಇವಾಗ ಬಾಲಿಂಗ್ನೇ ಹೊಯ್ಕೋತ ಹೋಗ್ಲಿ ಬಿಡ್ರಿ. ಈಗ ಮಾರ್ಕರಮ್ಮನಾರ ಮಕರಂದ ಹಚ್ಚಿಬಿಟ್ರೆ ಅವನವನು ಆ ನಮ್ಮನೆ ಡೇಂಜರ್ ಹೊಡೆದಾರ್ರಿ. ಅವನವನು ಏನು ತೀತಿತ್ತಲ್ಲ ಒಟ್ಟಿಗೆ ಏನು ತಿಂತಾರೆ ಇವ್ರು. ಅವನವ್ರು ನಾ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೋಬೇಕತ್ತೆ ಕಟ್ಟ ಎಷ್ಟು ಕಷ್ಟಪಟ್ಟ ಒದ್ದಾಡಿ ರನ್ ಹೊಡೆದಿನ್ರಿ. 1 ರನ್ ಹೊಡಿಬೇಕಂದ್ರೆ ಕಣ್ಣಾಗ ನೀರು ಬಂದವು, ರಕ್ತ ಬಂದತಿ. ಏನ್ರಿ ಅಣ್ಣಾರ ನಾಳೆ ಹೇಳ್ತೀನಿ ಏನಾಗಿರ್ತದ್ರಿ. ನಾಳೆ ಏನು ಹೇಳ್ತಿಲ್ಲ, ನಾಳೆ ಏನು ಹೇಳ್ತಿ. ಅವನು ಏನೇ ಹೇಳೋದಿದ್ರು ಇವತ್ತು ಹೇಳ ಮಗನ. ಎಲ್ಲವನೇ ನಿಮ್ಮ ಸೈಲೆನ್ಸರ್ ಸೈಲೆಂಟ್ ಮಾಡು. ಬ್ಯಾಕ್ ಡೈಮೆನ್ಸ್ ಅವನವನು ಕ್ಯಾಪ್ ಚುಪ್ ಅಂತಿದ್ದಲ್ಲ ಅವನೇ ಯಾಕೆ ಚುಪ್ ಆಗಿಬಿಟ್ಟಾನೆ ಅಂತ ನೋಡಿದ್ರೆ ಏನು
ಫಸ್ಟ್ ಇನ್ನಿಂಗ್ಸ್ಗೆ 6 ವಿಕೆಟ್ ತಗೊಂಡ್ಲೆ ಅವನು ಏನೋ ಕೆಟ್ಟ ತಿಂಡಿ ಬಾಳಿ ಮಾಡಿದ್ನಂತಾನೆ. ಫುಲ್ ಲೀಡ್ನಾಗ ಗೆಲ್ಲಿಸ್ತೀನಿ ಹಂಗೆ ಗೆಲ್ಲಿಸ್ತೀನಿ ಅಂತ ಹಾರಾಡತ್ತಿದ್ದಿ. ಇವತ್ತು ಲೀಡಿಂದಾಗ ಹೋಗಿಲ್ಲ ಹೋಗಲ್ಲ ಅವನು. ಇನ್ನೂ ಒಂದು ದಿವ್ಸ ಬಾಕಿ ಇದೆ ಅವನು ಮ್ಯಾಚ್ ಪೂರ್ತಿ ಮುಗಿಯಕ್ಕೆ. ಅದು ಒಂದು ದಿವಸ ಅಲ್ಲ 2 ದಿವಸ ಬಾಕಿ ಐತಿ. ಇವತ್ತು ಆಡ್ತಾನು ಆಡಿಲ್ಲ ನಾವು. ಏನು ತಿಂದು ನೀ ಮಗನ ಕೆಂಬ ಆಡ್ಮೆ ಅಂತ ಹಗರ್ತೀವಿ ನಾವು. ನೋಡು ಸೀದಾ ಬಡಿನ ತರುತ್ತೀವಿ ಜಾಸ್ತಿ ಹಾರಿದ ಅವನ ಮಗನ. ನಿನ್ನ ಚಡ್ಡಾಗಿ ಎರಿಬಿ ಬಿಟ್ಟಂತೀವಿ ಅವನು ಎಲ್ಲ ಕಟ್ಟೆ ಆಗ್ಬೇಕು. ಕೊಯ್ಲೇನಾರ ಈ ಸಲ ನಮ್ದು ದಿವಸ ಚಲೋ ಇಲ್ಲ. ಆಷಾಢ ಕಳೆದು ಶ್ರಾವಣ ಹೋಗಿ ಆಮೇಲೆ ಅದು ಹೋಗಿ ಇದು ಬಂದು ಇದು ಹೋಗಿ ಅದು ಬರಂಟ್ಲೆ ಅವನು. ನಮ್ಮ ಟೀಮ್ ಫುಲ್ ಟಾಪ್ನೇ ಬರ್ತೈತಿ ಟಾಪ್ನೇ. ಹೇಳ್ತೀವಿ ಆಸ್ಟ್ರೇಲಿಯಾದ ಒಂದು ಮ್ಯಾಚ್ ಆಗ್ತೈತ್ರಿ ಆಗ್ಬೇಕು ಅವನು. ಒಂದು ಮ್ಯಾಚ್ ನಾವು ಎಲ್ಲ ಗೆಲ್ಕೊತ ಹೋದ್ರೆ ಏನು ಮಾಡೋಣ ಅವನು. ಪಾಪ ಬೇರೆದವ್ರು ಏನಾಗಬೇಕಲ್ಲ ಬರೀ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಇಂಡಿಯಾ ಬರೀ ಇವು 3 ಗೆಲ್ಕೊತ ಹೋದಪ್ಪ. ಉಳ್ಕೆದ ಟೀಮ್ ಎದಕ್ಕದ ಅವನು. ಉಳ್ಕೆದ ಟೀಮ್ ಗೆಲ್ಲಕ್ಕೆ ಬಂದಾಗಲ್ಲ ಪಾಪ ಒಂದು ಮ್ಯಾಚ್ ಗೆಲ್ಲಂತ ನಾವು ಬಿಟ್ಕೊಟ್ಟಿವಿ ದಾನ ಮಾಡಿ ಅವನು ನಗರ್ತಿದ್ರ ಅವನು. ನಾವು ನೆಕ್ಸ್ಟ್ ಲೆವೆಲ್ ದಾನ ಮಾಡಿ ಅವನು ಅವ್ರ ಕೈಯಾಗ ಗೆಲ್ಲಕ್ಕೆ ಆಗಲ್ಲ ಅಂತ ವಿಕೆಟ್ ತೊಗೊಂಡಿಲ್ಲ ನಾವು ಸೆಕೆಂಡ್ ಇನ್ನಿಂಗ್ಸ್ನಾಗ ಅವ್ರದ್ದು. ಲೇ ಮಂಗ್ಯನ ಮಗನ ವೇಸ್ಟ್ ಬಾಡಿ ನನ್ನ ಮಗನ ದರಬೇಸಿ ನನ್ನ ಮಗನ ಏನೇನ ಬೈಬೇಕತ್ತ ಆಸೆ ಐತಿ. ಆದ್ರೆ ವಿಡಿಯೋ ಭಾಳ ಲಾಂಗ್ ಆಗ್ತತೆ ಬಿಟ್ಟಿನ ಮಗನ. ಅಣ್ಣಾರ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗಾದ್ರು ಅದು ಆಸ್ಟ್ರೇಲಿಯಾ ಸೋತತ ಅವನು. ಸೌತ್ ಆಫ್ರಿಕಾಕ್ಕೆ ಎದ್ದ ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಆಸ್ಟ್ರೇಲಿಯಾ ಸೋತತ್ತು ಸಬ್ಸ್ಕ್ರೈಬ್ ಮಾಡ್ರಿ ಪಟಕ್ನ ಆಗಿದ್ದಲ್ಲಿ.